ಇವತ್ತೆಲ್ಲ ಏನಿಗೆ ಲಂಚ ಹೊಡ್ಯಾಕದ ಸುಮಾರು 12 ವರ್ಷದಿಂದ ಈ ಅಧಿಕಾರ ಇದಾರ ಸರ್. ಎಲ್ಲ ಇವರೇ ಸರ್ ತಗೊಂಡಿದ್ದು, ನಾವು ಕೊಟ್ಟು ಇವ್ರ ಕಡೆನೇ ಮುಗಿಸ್ಕೊಂಡಿದ್ದು ಸರ್, ವಿತ್ ಡಾಕ್ಯುಮೆಂಟ್ ಸಮೇತ ಪ್ರೂವ್ ಮಾಡ್ತೀವಿ. 12 ವರ್ಷದಿಂದ ಇದೆ ಮಾಡೋದು. How can we tolerate this type of officers? 50,000 ರೂಪಾಯಿ ಲಂಚ ತಗೊಂಡ್ರೆ 17,000, ಇಲ್ಲಾಂದ್ರೆ ಕೋರ್ಟ್. ನಾ ಬಂದು ಭೇಟಿ ಆಗಿದ್ದಿಲ್ರಿ ಮೇಡಮ್, ನಿಮ್ 3 ಸಲ ಭೇಟಿ ಆದ ಸಾಹೇಬ್ರಗಳಿಂದ 3 ಸಲ ಭೇಟಿ ಆಗಿ ತಮ್ಮಣ್ಣ ಅದೆಲ್ಲ ಮಾಡಕ್ ಆಗಲ್ರಿ, ನೀವು ಕೋರ್ಟ್ನಾಗ ಮುಗಿಸ್ಕೋರಿ ಅಂತಾರೆ. ಕೋರ್ಟ್ನಾಗ ಹೆಂಗಿರುತ್ತಂದ್ರೆ ಸರ ಲೋಕ ಅದಾಲತ್ನಾಗ ಮುಗಿಸ್ಕೋಬೇಕು. ಇವರು ಜಡ್ಜ್ ಏನ್ ಕೇಳ್ತಾರ ಅಂತಂದ್ರೆ ಸರ ಇವ್ರನ್ನ ಕೇಳ್ತಾರ, ನಾವು ವಕೀಲರನ್ನ ಕೊಡ್ತೇವಲ್ಲ ಸರ, ನಾವು 10,000 ಕಟ್ತೀವಿ ಅಂತ ಮನವಿ ಕೊಡ್ತೀವಿ. ನಮ್ಮ ವಕೀಲರು 10,000 ಕಟ್ತಾರ ಅಂತ ಏನ್ರಿ ಅಂತ ಇವ್ರನ್ನ ಕೇಳ್ತಾರ. ನಾವು ಇವ್ರಿಗೆ ರೊಕ್ಕ ಕೊಟ್ಟಿದ್ವಿ ಅಂದ್ರೆ ಆಯ್ತು ಸರ ಇನ್ನೊಂದಿಷ್ಟು 15-20,000 ಕಟ್ಟಬಹುದು ಸರ್ ಅಂತ ಇವ್ರು ಹೇಳ್ತಾರ. ಅಲ್ಲಿ ನಮ್ ಕೇಸ್ ಲೋಕ ಅದಾಲತ್ನಾಗ ಮುಗಿತೈತೆ. ಇವ್ರಿಗೆ ಲಂಚ ಕೊಟ್ಟಿರಲಿಲ್ಲ ಅಂದ್ರೆ ಇಲ್ಲ ಸರ್ ಅದು ಜಾಸ್ತಿ ಆಕೈತಿ, ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರ. ಏನಿಲ್ಲ, ಏನ್ ಚಂದಿ ಕೇಳ್ತಾರ ಅವ್ರು, ನಿನ್ನ ಮೇಲೆ ಏನು ಸಿಟ್ಟು ಇದ್ರೆ ಏನೇ 48 ಕೋಟಿ ರೂಪಾಯಿ ಬಾಕಿ ಮಾಡಿ ಇಡ್ತೀರ. ಏನ್ ಬೈ ಮಿಸ್ಟೇಕ್ 48 ಕೋಟಿ ಆಗತ್ತಾ? ಅದು ಲಂಚ ಕೊಟ್ರೆ ಹೆಂಗ 17,000 ಆಗುತ್ತದೆ? ಕೋಟಿ ಇದ್ದದ್ದು ತೋರ್ಸಾಗುತ್ತೆ ನೋಡು. ಸರ್ ದುಂದೂರು, ಶಾಗೋಟಿ ಮತ್ತೆ ಚಿಕ್ಕನ್ ತಿಗೋಳ ಸರ್. ಸಪೋಸ್ ಹೇಳ್ತೀನಿ ಸರ್, ನೀ ಹೇಳ್ದ ಬೇಡ. ಮಿಸ್ಟರ್ ಡೆಪ್ಟಿ ಕಮಿಷನರ್, call for explanation about the absence of that mines officer. ಆಮೇಲೆ ಇವ್ರೇನು ಅಲಿಗೇಷನ್ ಮಾಡಿದ್ರು, ಈ ಅಲಿಗೇಷನ್ ಬಗ್ಗೆ ಅವನ ಎಕ್ಸ್ಪ್ಲನೇಷನ್ ಕೇಳಿ. And if need be, let us refer it to Lokaयुक्त.